ಗಿಲ್ಲಿ ನಟನ ಊರು ದೊಡ್ಡದಪುರ ಗ್ರಾಮದಲ್ಲಿದ್ದೀನಿ. ಗಿಲ್ಲಿ ನಟನ ಊರಿನಲ್ಲಿ ಹೆಂಗ್ ವಾತಾವರಣ ಇತ್ತು, ಬೆಳೆದಿದ್ದು ಹೇಗೆ, ಬಿಗ್ ಬಾಸ್ ಅಲ್ಲಿ ಏನು ಇಷ್ಟ, ಏನು ಕಷ್ಟ, ಏನು ನೋವು, ನಾವು ಎಲ್ಲವನ್ನು ಮಾತಾಡ್ಸೋಣ ಬನ್ನಿ. ಗಿಲ್ಲಿ ನಟನೆ ನಮ್ಗೆ ಇಷ್ಟ. ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾರೆ. ನಮ್ಮೂರಲ್ಲಿ ಮಂಡ್ಯದಲ್ಲಿ ಗೆದ್ದು ಬರ್ಬೇಕನ್ನೋದು ನಮ್ಮ ಆಸೆ. ಯಾರು ಸಿಕ್ಕಿದ್ರು ನಮ್ಮೂರು ಹುಡುಗ ಅಂತಾನೆ ಹೇಳ್ಕೊತೀವಿ. ರಾಜ್ಕುಮಾರ್, ಅಂಬರೀಷು, ಶಂಕರ್ ನಾಗ್ ಇವರೆಲ್ಲ ಹೆಂಗೆ ಇಂಪ್ರೂವ್ ಆಗಿದ್ದಾರೋ ಅದೇ ರೀತಿ ಇಂಪ್ರೂವ್ ಆಗಲಿ ಅಂತ ನಮ್ಮ ಆಶೀರ್ವಾದ. ನಮ್ಮ ಮನೆ ಮಗನೇ ಅವನು, ನಮಗೂ ನನ್ನ ಮಗನಿಗೂ ಫ್ರೆಂಡು. ಅವ್ನು ಗೆದ್ದು ಬರಬೇಕು, ನಮಗೂ ಖುಷಿ ಆಗ್ಬೇಕು. ಅಂಬರೀಷ್ ಹೆಂಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಳ್ಳೇದು ಹೆಸರು ತಕ್ಕನಪ್ಪ, ಹಂಗೆ ನಮ್ಮ ಹುಡುಗ ಅವನು ಒಳ್ಳೆ ಹೆಸರು ತಕ್ಕಂಡು. ಅವ್ರ ತಂದೆ ಕುರಿ ಮೇಯ್ಸಕ್ಕೆ ಹೋಯ್ತಾನೆ. ಅವನು ಈಗ ಹಾಲ್ಟ್ ಆಪ್ರೇಷನ್ ಆಗೋದಲ್ಲಿ ಪಾಪ ಪೇಷಂಟು ಮನತ ಅವ್ರು ಹೇಳಿ ಹೆಂಗೋ. ಗಿಲ್ಲಿ ನಟನ ಊರು ದೊಡ್ಡದಪುರ ಗ್ರಾಮದಲ್ಲಿದ್ದೀನಿ. ಈ ಒಂದು ಗ್ರಾಮದ ಒಂದು ಮನೆಯಲ್ಲಿ ಮದುವೆಯ ಸಂಭ್ರಮ ಮನೆ ಮಾಡಿದೆ. ಸೊ ಎಲ್ಲ ಗ್ರಾಮಸ್ಥರು ಇದೇ ಮನೆಯಲ್ಲಿದ್ದಾರೆ, ಒಂದೇ ಕಡೆ ಎಲ್ಲರೂ ಸೇರಿದ್ದಾರೆ, ಸಂಭ್ರಮದ ವಾತಾವರಣ ಇದೆ. ಅವ್ರನ್ನ ಮಾತನಾಡಿಸ್ತೀನಿ. ಗಿಲ್ಲಿ ನಟನ ಊರಿನಲ್ಲಿ ಹೆಂಗ್ ವಾತಾವರಣ ಇತ್ತು, ಬೆಳೆದಿದ್ದು ಹೇಗೆ, ಬಿಗ್ ಬಾಸ್ ಅಲ್ಲಿ ಏನು ಇಷ್ಟ, ಏನು ಕಷ್ಟ, ಏನು ನೋವು, ನಾವು ಎಲ್ಲವನ್ನು ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಸರ್ ನಮಸ್ಕಾರ, ನನ್ನ ಹೆಸರು ಕೃಷ್ಣಮೂರ್ತಿ ಅಂತ. ನಾವು ಇರೋದು ಬಂದು ಬ್ಯಾಂಗ್ಳೂರಲ್ಲಿ, ನಮ್ಮೂರು ಬಂದು ಬಂಡೂರು. ಸೊ ಬಂಡೂರು ದೊಡ್ಡಪುರ ಎರಡು ಅಣ್ಣ ತಮ್ಮದಿರ ಥರ ನಾವು ಇದ್ದೀವಿ. ಸೊ ನಾನು ಗಿಲ್ಲಿ ನಟನ ಚಿಕ್ಕ ಹುಡುಗರಿಂದ ನೋಡಿದ್ದೀನಿ. ಹಾಗಾಗಿ ಮತ್ತು ಇವಾಗ ಬಿಗ್ ಬಾಸಲ್ಲಿ ಜಾಸ್ತಿ ಅವನೇ ನೋಡ್ತಾ ಇದ್ದೆ. ತುಂಬ ಎಷ್ಟೇ ಸೀರಿಯಸ್ ಆಗಿ ಮಾಡ್ತಾರೋ ಅವ್ನು ತಮಾಷೆ ಥರನೇ ಆಟ ಆಡ್ಕೊಂಡು ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಹೌದು, ನೋಡ್ತಾ ಇದ್ದೀವಿ ನಾವು. ಸೊ ಬಿಗ್ ಬಾಸ್ ಅಲ್ಲಿ ಏನು ಇಷ್ಟ ಆಗುತ್ತೆ ಗಿಲ್ಲಿ ನಟನ ಅಭಿನಯ ನಿಮಗೆ? ಇಲ್ಲ, ಅವರು ಒಂದೊಂದೂ ಏನೇ ಕಾಂಟ್ರವರ್ಸಿ ಕೊಟ್ಟರು ಅವ್ರದ್ದೇ ಒಂದು ಸ್ಟೈಲಲ್ಲಿ ಕೊಡ್ತಾ ಇರ್ತಾರೆ. ನಾನು ಸೋಲ್ತೀನಿ ಗೆಲ್ತೀನಿ ಆ ಥರ ಆಡ್ತಾ ಇಲ್ಲ ಅವರು. ನಾನು ಎಂಟರ್ಟೈನ್ಮೆಂಟ್ ಕೊಡಬೇಕು, ಅದೇ ಥರ ನಾನು ಆಟ ಆಡ್ಕೊಂಡು ಹೋಗ್ತಾ ಇರ್ತಾನೆ. ಮತ್ತು ಇನ್ನೇನು ಅವ್ರು ಗೆಲ್ಲಬೇಕು ಅಂತ ಅವರು ಆಡ್ತಾ ಇಲ್ಲ. ಅವರು ಎಲ್ಲರಿಗೂ ಒಂದು ಸೋಷಲ್ ಆಗಿ ಯಾವ ಥರ ಇರಬೇಕು, ಮನೇಲಿ ಯಾವ ಥರ ಇರ್ತಾರೋ ಅದೇ ಥರನೇ ಇರ್ತಾ ಇದ್ದಾರೆ ಅವರು. ಆ ಥರ ಇದ್ದಾರೆ ಅವರು. ಸೊ ಕಾಮಿಡಿ ಪಂಚಿಂಗ್ ಡೈಲಾಗೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಕೊಡ್ತಾರೆ, ಮಿನಿಟಲ್ಲಿ, ಸೆಕೆಂಡಲ್ಲಿ. ಸೊ ಆ ಗುಣ ಚಿಕ್ಕ ವಯಸ್ಸಿಂದ ಇತ್ತಾ ಹೆಂಗೆ ಕತೆ ಅಂತ? ಸರ್ ನಾನು ಅವಾಗ ನೋಡಿಲ್ಲ. ಮೂಲದ ಬೆಂಗಳೂರಲ್ಲೇ ಇರೋದು ನಾನು. ಸೊ ಇದು ನಮ್ಮ ಅಕ್ಕನ ಮಗಂದು ಮದುವೆ ಇರೋದ್ರಿಂದ ನಾವು ಬಂದಿದ್ದೀವಿ. ನೋಡಿದ್ದೀವಿ, ನಾವು ಚಿಕ್ಕ ಹುಡುಗರಿಂದೆಲ್ಲ ನೋಡಿದ್ದೀವಿ. ಅವ್ರ ಫ್ಯಾಮಿಲಿ ಎಲ್ಲ ನಮಗೆ ಗೊತ್ತು. ಅವಾಗೆಲ್ಲ ನೋಡಿಲ್ಲ, ಇವಾಗಲೇ ಟಿ ವಿಲಿ ಮತ್ತು ಇದರಲ್ಲಿ ಕಾಮಿಡಿ ಕಿಲಾಡಿಗಳೆಲ್ಲ ಬಂದ್ರಲ್ಲ, ಅವಾಗಿಂದ ನೋಡ್ತಾ ಇದ್ದೀವಿ. ನಮ್ಮೂರು ಹುಡುಗ ಯಾರು ಸಿಕ್ಕಿದ್ರು ನಮ್ಮೂರು ಹುಡುಗ ಅಂತಲೇ ಹೇಳ್ಕೊತೀವಿ. ಅದೊಂಥರ ಖುಷಿ ಆಗುತ್ತೆ ನಮಗೆ. ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಸರೋಜಮ್ಮ ಅಂತ. ಅವ್ನು ನಮ್ಮ ಮನೆ ಮಗನೇ ಅವನು, ನಮಗೂ ನನ್ನ ಮಗನಿಗೂ ಫ್ರೆಂಡು. ಅವ್ನು ಗೆದ್ದು ಬರಬೇಕು, ನಮಗೂ ಖುಷಿ ಆಗಬೇಕು. ಅವ್ನು ನಮ್ಮ ಚೆನ್ನಾಗಿ ಗೊತ್ತು ಅವನಿಗೆ. ನಾವು ಮಂಚಚಾರಿ ಮನೆಯವರು ಅಂತ. ಆದ್ರೆ ಅವ್ನಿಗೆ ಎಲ್ಲಿ ಬಂದು ಚೆನ್ನಾಗಿರ್ಲಿ, ಚೆನ್ನಾಗಿ ಆಟ ಆಡಲಿ. ದಿನ ಬಿಗ್ ಬಾಸ್ ನೋಡ್ತೀರಾ? ನೋಡ್ತಾ ಇದೀವಿ. ಅದ್ರ ಮದುವೆ ಅಲ್ವಾ ಇವಾಗ, ಸ್ವಲ್ಪ ದಿವಸ ನೋಡ್ತಿದ್ದೋ. ಬಿಗ್ ಬಾಸ್ ಅಲ್ಲಿ ಜೋಡಿ ಗಿಲ್ಲಿ ಮತ್ತೆ ಕಾವ್ಯ ಹೆಂಗ ಅನ್ಸುತ್ತೆ ಜೋಡಿ ನೋಡಿ? ಚೆನ್ನಾಗಿರುತ್ತೆ, ಚೆನ್ನಾಗೈತದೆ, ಚೆನ್ನಾಗಿ ನಡೀತದೆ. ಖುಷಿ. ಚಿಕ್ಕ ವಯಸ್ಸೆಲ್ಲ ನೋಡಿದೀರಾ ಗಿಲ್ಲಿನ ಇವರಲ್ಲಿ? ನಮ್ಮ ಮನೆ ಪಕ್ಕನೇ ಅವ್ರ ಮನೆ, ನಮ್ಮ ಮನೆ ಪಕ್ಕನೇ ಅವ್ರ ಮನೆ. ಚೆನ್ನಾಗಿ ಆಡ್ತಾರೆ. ಚಿಕ್ಕ ವಯಸ್ಸಲ್ಲೆಲ್ಲ ಏನ್ ಕಿಟ್ಲ ಮಾಡ್ತಾ ಇದ್ದ ಇವರಲ್ಲಿ ಗಿಲ್ಲಿ ನಟ ಅಂತ? ಮಾಡ್ತಿರು, ಆಟ ಆಡ್ತಿರು, ಎಲ್ಲ ಮಾಡ್ತಿರು. ಗದ್ದೆಗೆ ಹೋಗೋದು ಎಲ್ಲ ಮಾಡ್ತಿರು, ಕುರಿ ಮೇಯಿಸೋದು ಎಲ್ಲ ಮಾಡ್ತಿರು. ಆದ್ರೆ ಸುಮಾರು ವರ್ಷ ಆಯ್ತು ಬೆಂಗಳೂರು ಸೇರಿ. ಅವ್ನು ಚೆನ್ನಾಗಿ ಗೆದ್ದು ಬರಬೇಕು. ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ನಟನೆ ನಮ್ಗೆ ಇಷ್ಟ. ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾರೆ. ನಮ್ಮೂರಲ್ಲಿ ಮಂಡ್ಯದಲ್ಲಿ ಗೆದ್ದು ಬರ್ಬೇಕನ್ನೋದು ನಮ್ಮ ಆಸೆ. ನಮ್ಮೂರು ಹುಡುಗನೇ ಅವನು, ತುಂಬಾ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ. ಗೆಲ್ಬೇಕು ಅನ್ನೋದು ಆಸೆ. ಮತ್ತೆ ನಗಬೇಕು ಅನ್ಸುತ್ತೆ, ಖುಷಿ ಅನ್ಸುತ್ತೆ. ಇನ್ನು ಅವ್ರು ಎಂಟರ್ಟೈನ್ ಮಾಡ್ತಾ ಇರ್ಲಿ, ಅದನ್ನೇ ನೋಡ್ತಾರ ಅನ್ಸುತ್ತೆ. ತುಂಬಾ ಜನ ಹೇಳ್ತಾರೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಇಲ್ಲ ಅಂದ್ರೆ ಈ ಸೀಸನ್ ವೇಸ್ಟ್ ಅಂತ. ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ವೇಸ್ಟ್ ಹೋಟೆಲ್. ಅವ್ರ ತಮಾಷೆ ಮಾತಿನಿಂದನೇ, ಗಿಲ್ಲಿ ನಟದಿಂದನೇ ತುಂಬಾ ಚೆನ್ನಾಗಿ ಓಡ್ತೈತೆ. ಕಾವ್ಯ ಮತ್ತು ಅವರು ಗಿಲ್ಲಿ ಅಂದ್ರೆ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಅಂದ್ರೆ ಮತ್ತೆ ಇನ್ನು ನೋಡೋಣ ಅನ್ಸುತ್ತೆ. ಚೆನ್ನಾಗಿ ಆಡ್ತಾರೆ. ಎಷ್ಟೇ ಕೋಪ ಜಗಳ ಇದ್ರು ಕಾಮಿಡಿನಲ್ಲೇ ಉತ್ತರ ಕೊಟ್ಬಿಡ್ತಾನೆ. ಹೌದು, ಕಾಮಿಡಿಲೂ ಕೊಡ್ತಾರೆ, ಯಾವುದೇ ಇದ್ದಿದ್ರು, ಎಷ್ಟೇ ಕೋಪ ಇದ್ರು ಏನೇ ಇದ್ದಿದ್ರು ಅದಲ್ಲೇ ಮಂಕ್ ಮಾಡಿಬಿಡ್ತಾನೆ. ಆಯ್ತಾ, ಅಳೋರ ನಗಿಸ್ಬಿಡ್ತಾನೆ ಅವನು. ಒಳ್ಳೆ ಮಾತ್ರ ಚಿಕ್ಕರ್ ತಗೊಂಡಿದ್ರು ಒಂದೇ ಮಠ, ಯಾವ ಬಡ ಬೋಮನ ಯಾವುದೂ ಇಲ್ಲ. ಅಂದರೆ ಕಷ್ಟದಲ್ಲಿ ಬಂದವ್ರೆ, ಅವ್ರ ತಾಯಿ, ಅವ್ರ ತಂದೆ, ಅವ್ರ ಅಯ್ಯ, ಆ ರೀತಿಲಿ ಇದ್ದದ್ದು. ಅಂದರೆ ಇವನು ಈ ಮಟ್ಟಕ್ಕೆ ಬಂದ ಮೇಲೆ ಬೆಳೆದವನ ಹೇಳಿ. ಇನ್ನೂ ಇಂಪ್ರೂವ್ ಆಗಲಿ. ರಾಜ್ಕುಮಾರು, ಅಂಬರೀಷು, ಶಂಕರ್ ನಾಗ್ ಇವರೆಲ್ಲ ಹೆಂಗೆ ಇಂಪ್ರೂವ್ ಆಗಿದ್ದಾರೋ ಅದೇ ರೀತಿ ಇಂಪ್ರೂವ್ ಆಗಲಿ ಅಂತ ನಮ್ಮ ಆಶೀರ್ವಾದ. ಅವನು ಹೇಳಿ ಚೆನ್ನಾಗಿರಲಿ. ನಾವು ಅವ್ರ ಮನೆ ಮಾಡಿದವರೆ ನಾವು ಹೇಳಿ, ನಮ್ಮ ಅಣ್ಣ ನಾವೇ ಚಿಕ್ಕ ತಳಿಂದ ನೋಡಿದ್ದೀವಿ. ಯಾವ ಮಟ್ಟದಲ್ಲೂ ಇಲ್ಲ, ಒಂದೇ ತೂಕ. ಹೌದಳ್ಳಿ ಇವತ್ತು ನಾ ಇದ್ದೀನಿ, ಹಿಂಗೆ ನಾ ಮೆರಿತವನಿ ಅಂತಕ್ಕದ್ದು ಆಂಬಾವ್ ಅಂತಕ್ಕದ್ದು ಒಂದು ಚೂರು ಇಲ್ಲ ಅವನ ಹತ್ರ. ಅವ್ರೂ ಅದೇನು ಹೇಳಿ ಪಾಪ, ಅವ್ರದ್ದು ಹಂಗಿಲ್ಲ ಹೇಳಿ.
ಒಂಥರ ಬಡಸ್ಥಿತಿಯಲ್ಲಿ ಇವತ್ತೂ ಅದೇ ರೀತಿಯಲ್ಲೇ ಇರೋದು ಹೇಳಿ ಅವರು ಅವ್ರ ತಂದೆನೂ ಅಷ್ಟೇ, ಅವ್ರ ಚಿಕ್ಕಪ್ತರು ದೊಡ್ಡಪ್ತರು ಎಲ್ಲ ಒಂದೇ ಹೇಳಿ ಏನೋ ನಮ್ಮ ಹುಡುಗ ಚೆನ್ನಾಗಿರ್ಬೇಕಪ್ಪ. ಬದುಕಿನ ನಮ್ಮ ಆಶೀರ್ವಾದ ಹೇಳಿ ಇವಾಗ ಟಿವಿನೆಲ್ಲ ಫೇಮಸ್ ಆಗಿದ್ರು ಭರ್ಜರಿ ಕಾಮಿಡಿ ಅಯ್ಯೋ ಅದನ್ನೇ ಹೇಳಿ ಪೂರ್ತಿ ಇಂಪ್ರೂವ್ ಆಗಿ ನಾ ಅದನ್ನ ಹಾಕೋದು ದಿನ ನೋಡೋದು ಹೇಳಿ ಮನೇಲಿ ಹೆಂಗ್ಸ್ರ ಕೈಲೆಲ್ಲ ಬಯಸ್ಕೊತೀನಿ ನೀವು ಯಾವ ಕೆಲಸನ ಬಿಟ್ಬಿಟ್ಟು ಹಾಕ ನೋಡ್ಕೊ ಕುಂತ್ಕತ್ತಿದ್ದಲ್ಲ ಅಂತಾರೆ ಹೇಳಿ. ಹೌದು ಹೇಳಿ ಒಂಥರ ಬರ್ತಾರೆ ಬಂದ್ರೂ ಒಂಥರ ಎಲ್ಲರೂ ಮಾತಾಡ್ತಾನೆ ಮಾಡ್ತಾನೆ ಹೌದು ಅಂತೆ ಅಷ್ಟೇ ಇಂಪ್ರೂವ್ ಅಲ್ಲಿ ಹೇಳಿ ನಮಗೂ ಬೆಳೀತಾವನೆ ಬೆಳೀಲಿ ಹೇಳಿ ನಮಗೂ ಸಂತೋಷ. ನೋಡ್ತೀರಾ ಅಜ್ಜಿ ಬಿಗ್ ಬಾಸ್ನ? ನೋಡ್ಬೇಕಪ್ಪ, ಚಂದಾಗವನೆ ನಮ್ಮ ಹುಡುಗ, ನನ್ನ ಸೊಸೆ ಅಣ್ಣ ಅವನು ಚಂದಾಗವನೆ, ಚಂದಾಗಿರ್ಲಿ, ಅವನು ಚಂದಾಗಿ ಗೆಲ್ಲಿ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅವನು ಪ್ರೇಮಸ್ ಆಗಲಿ, ಅವ್ನು ಚಂದಾಗ ಏನು ಅವ್ನದೇನು ತೊಂದರೆ ಇಲ್ಲ, ಅವ್ನು ಕೆಟ್ಟವನೆಲ್ಲ ತಾಳಿಂದಲೂ ಒಳ್ಳೆ ಹುಡುಗ, ಚಂದಾಗಿ ಗೆಲ್ಲಿ ಅವನು. ಅವನು ಇಂಪ್ರೂವ್ ಮಾಡಬೇಕು ಅಂತ ನೀವು ಬೈದಾರೆ, ಅದಕ್ಕೆ ತಕ್ಕಂತೆ ನಾವು ಹೇಳಿ ಕಳಿಸ್ಬೇಕು, ಮುಂದೆ ಮರ್ಯಾದೆ ಮಾಡಿ ನಾವು ಇದು ಮಾಡಿ ಕಳಿಸ್ಬೇಕು ಹೇಳಿ. ಕಾಮಿಡಿ ಹೇಳೋದು ಒಂದು ಚಂದ. ನಮ್ಮೂರ ಮಗ ನಮ್ಮೂರ್ಗ ಗೆದ್ದು ಬರಲಿ ಅಂತ ಕೇಳ್ಕೊತೀವಿ. ನಮ್ಮೂರ್ಗೆ ಒಳ್ಳೇದಾಗಲಿ, ನಮ್ಮೂರಿಗೆ ಗೌರವ ತರಲಿ, ನಮ್ಮ ಗ್ರಾಮಕ್ಕೆ ಒಳ್ಳೇದು ಇದಾಗಲಿ ಅಂತ ಕೇಳ್ಕೊತೀವಿ. ಚಿಕ್ಕ ವಯಸ್ಸಿಂದಲೂ ನೋಡಿಮಿ, ಒಳ್ಳೆ ಹುಡುಗ, ಒಳ್ಳೆ ಇದು ಅವನ ಗುಣ ಅವನಲ್ಲಿರೋದು, ಇನ್ನೂ ಹಂಗೆ ಚೆನ್ನಾಗಿ ಬೆಳೀಲಿ, ಚೆನ್ನಾಗಿರಲಿ, ಒಳ್ಳೇದಾಗಲಿ. ಅಂಬರೀಷ್ ಹೆಂಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಳ್ಳೇದು ಹೆಸರು ತಕ್ಕನಪ್ಪ, ಹಂಗೆ ನಮ್ಮ ಹುಡುಗ ಅವನು ಒಳ್ಳೆ ಹೆಸರು ತಕ್ಕಲಿ, ಚಂದಾಗಿರ್ಲಿ, ಗೆಲ್ಲಿ. ಗೆದ್ರೆ 50 ಲಕ್ಷ ಕೊಡ್ತಾರೆ, ಗೆದ್ರೆ 50 ಲಕ್ಷ ಕೊಡ್ತಾರೆ. ಕೊಡ್ಲಿ ಬದುಕಲಿ ಕೊಡ್ಲಿ ಚೆನ್ನಾಗಿ ನಗ್ತಾ ಇರ್ತೀರಾ ಅವ್ನು ಕಾಮಿಡಿ ಮಾಡೋದ್ ನೋಡಿ? ನೆಗ್ತೀವಿ. ನಮ್ಮ ಹುಡುಗರು ಮೊಬೈಲ್ ಹಾಕಿದ್ರೆ ಗಿಲಿ ಬರ್ಲಿ ಹಾಕು, ಅದ್ ಹಾಕ್ಲ ಅಂತ ಕೇಳ್ತೀವಿ ನಾವು. ಅವ್ನು ಹಾಕಿದ್ರೆ ತಮಾಷೆ, ಅವ್ನು ನೋಡ್ಬೇಕು ಅನಿಸುತ್ತೆ, ಇನ್ನೊಂದ್ಸತಿ ನೋಡ್ಬೇಕು ಅನ್ಸುತ್ತೆ. ಒಳ್ಳೇದಾಗ್ಲಿ. ಅವ್ರ ತಂದೆ ತಾಯಿ ಅವ್ರ ಮನೆಯವರೆಲ್ಲ ಏನೇನು ಕೆಲಸ ಮಾಡೋದು ಗಿಲ್ಲಿ ಅವ್ರ ತಂದೆ ತಾಯಿ? ಇನ್ನೂ ಮಾಡೋದು ಹೇಳಿ, ಅವ್ರ ತಂದೆ ಕುರಿ ಮೇಯ್ಸಕ್ಕೆ ಹೋಯ್ತಾನೆ, ಅವನು ಈಗ ಹಾಲ್ಟ್ ಆಪ್ರೇಷನ್ ಆಗೋದು ಹೇಳಿ, ಪಾಪ ಪೇಷಂಟು ಮನತ ಅವ್ರು ಹೇಳಿ ಹೆಂಗೋ ಹಿಂಗೆ ತಾನೇ ಹೆಂಗೋ ಒಂದಷ್ಟು ಜಮೀನಿದೆ ಅದು ನೋಡ್ಕೊತಾರೆ, ಮನತ ಇರ್ತಾರೆ ಹೇಳಿ, ಅವ್ರದ್ದು ಎಲ್ಲಿಗೂ ಹೋಗೋದು ಹೇಳಿ. ಅವರು ಕಷ್ಟದಲ್ಲಿ ನೊಂದಿರೋದು ಹೇಳಿ, ಅವರೆಲ್ಲ ಅದೇ ಮನೇಲಿ 3 ಜನ ಇರೋದು ಹೇಳಿ, ಅಲ್ಲಿ ಕಷ್ಟದಲ್ಲಿ ಇರೋದಕ್ಕೆ ಏನಿಲ್ಲ, ಒಳ್ಳೆತನಾಗಿ ಬದ್ದು ಚೆನ್ನಾಗಿದ್ದು ಆಟ ಕೊಟ್ಟು 1 ಕೋಟಿ ಕೊಟ್ಟರು ಸಾಕು ನಮ್ಗೆ. ಅವ್ರಿಗೆ ಚೆನ್ನಾಗಿ ಬದುಕ್ತಿರ್ಲಿ ಕಣಪ್ಪ, ಅವ್ನು ಚೆನ್ನಾಗಿರ್ಲಿ. ನಮ್ಗೆ ಇಷ್ಟ.